ನವಜಾತ ಶಿಶುಗಳಲ್ಲಿ ಕಾಣಿಸಿಕೊಳ್ಳುವ ಅತ್ಯಂತ ಅಪರೂಪದ ಹಾಗೂ ಅಪಾಯಕಾರಿ ಇನ್ಫ್ಯಾಂಟೈಲ್ ಫೈಬ್ರೋಸಾರ್ಕೋಮಾ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ 28 ದಿನದ ಹಸುಗೂಸೊಂದಕ್ಕೆ ಬೆಂಗಳೂರಿನ HCG ಕ್ಯಾನ್ಸರ್ ಸೆಂಟರ್ ಯಶಸ್ವಿ ಶಸ್ತ್ರಚಿಕಿತ್ಸೆ ನೆರವೇರಿಸಿ ಮರುಜೀವ ನೀಡಿದೆ. ಕೈ ಕತ್ತರಿಸುವುದೇ ಅಂತಿಮ ಮಾರ್ಗ ಎಂದು ಇತರ ಆಸ್ಪತ್ರೆಗಳು ಕೈ ಚೆಲ್ಲಿದ್ದ ಪ್ರಕರಣದಲ್ಲಿ HCG ಆಸ್ಪತ್ರೆಯ 14ರಿಂದ 16 ಸೂಪರ್ ಸ್ಪೆಷಾಲಿಸ್ಟ್ಸ್ ವೈದ್ಯರ ತಂಡವು ಸುಧಾರಿತ ತಂತ್ರಜ್ಞಾನದ ನೆರವಿನೊಂದಿಗೆ ಮಗುವಿನ ಜೀವ ಹಾಗೂ ಕೈ ಎರಡನ್ನೂ ಉಳಿಸುವಲ್ಲಿ ಯಶಸ್ವಿಯಾಗಿದೆ. ಸುಮಾರು 30ರಿಂದ 35 ಲಕ್ಷ ರೂಪಾಯಿ ವೆಚ್ಚದ ಈ ಅತ್ಯಾಧುನಿಕ ಚಿಕಿತ್ಸಾ ವೆಚ್ಚವನ್ನು ಭರಿಸಲಾಗದೆ ಪರದಾಡುತ್ತಿದ್ದ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಕ್ಕೆ ಆಸ್ಪತ್ರೆ ದಾನಿಗಳು, ಸ್ನೇಹಿತರು ಹಾಗೂ ಹಿತೈಷಿಗಳು ಒಗ್ಗೂಡಿ ಆರ್ಥಿಕ ನೆರವು ಒದಗಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಬೇರೊಂದು ಆಸ್ಪತ್ರೆಯಲ್ಲಿ ಜನಿಸಿದ ಈ ಹೆಣ್ಣು ಮಗುವಿನ ಬಲ ಮುಂಗೈಯಲ್ಲಿ ಆರಂಭದಲ್ಲಿ ಸಣ್ಣ ಊತ ಹೊಂದಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಅದು ಬರೋಬ್ಬರಿ 11.3 ಇಂಟು 9.8 ಸೆಂಟಿಮೀಟರ್ ಗಾತ್ರದ ಬೃಹತ್ ಟ್ಯೂಮರ್ ಆಗಿ ಬೆಳೆದು ಬಿಟ್ಟಿತು. HCGಗೆ ದಾಖಲಾದಾಗ ಮಗು ತೀವ್ರ ರಕ್ತಹೀನತೆಯಿಂದ ಬಳಲುತ್ತಿತ್ತು ಹಾಗೂ ವೇಗವಾಗಿ ಬೆಳೆಯುತ್ತಿದ್ದ ಟ್ಯೂಮರ್ನಿಂದಾಗಿ ಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. HCG ಆಸ್ಪತ್ರೆಯ ಆರ್ಥೋಪೆಡಿಕ್ ಆಂಕಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಮೋದ್ ಎಸ್ ಚಿಂದರ್, ಅರಿವಳಿಕೆ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸುನಿಲ್ ಕುಮಾರ್ HR ಮತ್ತು ಪ್ಲಾಸ್ಟಿಕ್ ಸರ್ಜರಿ ತಂಡವು ಮಗುವಿನ ತಪಾಸಣೆ ನಡೆಸಿತು. ಟ್ಯೂಮರ್ ಪ್ರಮುಖ ರಕ್ತನಾಳ ಮತ್ತು ನರಗಳನ್ನು ಸಂಪೂರ್ಣವಾಗಿ ಆವರಿಸಿದ್ದರಿಂದ ಶಸ್ತ್ರಚಿಕಿತ್ಸೆ ಅತ್ಯಂತ ಹೈ ರಿಸ್ಕ್ ಆಗಿತ್ತು. ಮಗುವಿಗೆ ಜೀನೋಮಿಕ್ ಟೆಸ್ಟಿಂಗ್ ನಡೆಸಿದಾಗ ಲಕ್ಷದಲ್ಲಿ ಕೇವಲ 0.3 ಜನರಲ್ಲಿ ಕಾಣಿಸಿಕೊಳ್ಳುವ NTRK ಜೀನ್ ಫ್ಯೂಷನ್ ಎಂಬ ಬದಲಾವಣೆ ಇರುವುದು ಪತ್ತೆಯಾಯಿತು. ಇದೇ ಕಾರಣದಿಂದ ಕ್ಯಾನ್ಸರ್ ಇಷ್ಟು ವೇಗವಾಗಿ ಬೆಳೆಯುತ್ತಿತ್ತು. ಈ ಸಂಕೀರ್ಣ ಸ್ಥಿತಿಯನ್ನು ನಿಭಾಯಿಸಲು ಇಟಲಿಯ ರಿಝೋಲಿ ಆರ್ಥೋಪೆಡಿಕ್ ಇನ್ಸ್ಟಿಟ್ಯೂಟ್ನ ಖ್ಯಾತ ತಜ್ಞರಾದ ಡಾಕ್ಟರ್ ಮಾರ್ಕೊ ಮ್ಯಾನಿಫ್ರಿನಿ ಮತ್ತು ಡಾಕ್ಟರ್ ಲಾರಾ ಕ್ಯಾಂಪನಾಚಿ ಅವರೊಂದಿಗೆ ಚರ್ಚಿಸಿ ಮಗುವಿನ ಕೈ ಉಳಿಸುವ ಬಹು ಹಂತದ ಶಸ್ತ್ರಚಿಕಿತ್ಸೆಯ ಯೋಜನೆಯನ್ನು ದೃಢಪಡಿಸಿಕೊಳ್ಳಲಾಯಿತು. ಒಂದು ಬಂದಾಗ 28 ದಿನಕ್ಕೆ ಒಂದು ಮಗು ತಲೆ ಅಷ್ಟೇ ದೊಡ್ಡ ಟ್ಯೂಮರ್. ಅದು ಮಗು ತಲೆ ಎಷ್ಟಿದೆ ಅಷ್ಟು ಒಂದು ಕೈಯಲ್ಲಿದೆ ಅಂದ್ಕೊಂಡ್ರೆ ಜ್ಞಾಪಕ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫೋಟೋನೂ ಇದೆ. ಬಟ್ ಅದು ಬಂದಾಗ ಅದು ಎಸೆನ್ಷಿಯಲಿ ಎಲ್ಲರೂ ಕೈಗೆ ತೆಗಿಬೇಕು ಅಥವಾ ಜೀವನೇ ಹೋಗುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಿದ್ದು ಒಂದು. ಎರಡನೇದು ಚಾಲೆಂಜ್ ಏನಂದರೆ ಇವರು ಯಾರೂ ಅವ್ರಿಗೆ ಕರೆಕ್ಟಾಗಿ ಡೈರೆಕ್ಷನ್ ಕೊಟ್ಟಿಲ್ಲ. ಅದು ಭಾರಿ ಇಂಪಾರ್ಟೆಂಟು. ಡೈರೆಕ್ಷನ್ ಕೊಡೋಕ್ಕೆ ಯಾಕೆ ಆಗಲ್ಲ ಅಂದರೆ ಯಾರಿಗೂ ಅದು ಅಷ್ಟೊಂದು ಸಮಾಧಾನವಾಗಿ ನೋಡ್ಬಿಟ್ಟು ಥಿಂಕ್ ಮಾಡೋಷ್ಟು ಟೈಮ್ ಇರಲ್ಲ. ಆ್ಯಂಡ್ ಇಟ್ ಈಸ್ ಎಲ್ಲರಿಗೂ ಅರ್ಜೆಂಟಲ್ಲಿ ರೈಟ್ ನಾವು ಲೈಫ್ ಈಸ್ ಅಟ್ ಎ ಫಾಸ್ಟ್ ಸ್ಪೇಸ್ ಅಂತೀವಿ. ಬಟ್ ಒಂದು ಸ್ಟೆಪ್ ಹಿಂದೆ ಯೋಚನೆ ಮಾಡಿ ನೋಡಿದಾಗ ಅದು ಮಗುವುದು ಕೈ ಸೇವ್ ಮಾಡ್ಬೋದು ಅಂತ ನನಗನ್ಸಿತ್ತು. ವಿ ಟುಕ್ ದಿಸ್ ಚಾಲೆಂಜ್. ವಿ ರೈಸ್ಡ್ ಅಬೌಟ್ 30-35 lakhs ಅಪ್ರಾಕ್ಸಿಮೇಟ್ಲಿ. ಅರೌಂಡ್ ಟುಕ್ ಅಬೌಟ್ 1 full week ಆಫ್ ಸರ್ಜರಿ. ಆಮೇಲೆ ಒಂದು 14-15 ಡಾಕ್ಟರ್ ಸ್ಪೆಷಲಿಸ್ಟು, ಒಂದು 14-15 ಅನದರ್ ಡಾಕ್ಟರ್ಸು, ಒಂದು 300 ಮೇಲೆ ದಾನಿಗಳಂದರೆ ಸಣ್ಣ ಮಕ್ಕಳು, ಸ್ಕೂಲ್ ಮಕ್ಕಳು, ಕಾಯಗಳು ಇರ್ಬೋದು, ಅಥವಾ ನಮ್ಮ ಹಾಸ್ಪಿಟಲ್ ಸ್ಟಾಫು, ಡಾಕ್ಟರ್ಗಳು ಎಷ್ಟೋ ಡಾಕ್ಟರ್ಗಳು ಕೊಟ್ಬಿಟ್ಟು ನನಗೆ ನನ್ನ ಹೆಸರು ಹೇಳ್ಬೇಡ ಅಂತ ಹೇಳಿದ್ದಾರೆ. ಸೊ ಆ ರೀತಿ ಎಲ್ಲ ಎಷ್ಟೋ ಜನ ಹೆಲ್ಪ್ ಮಾಡಿ ಇದೊಂದು ಮಗು ಒಂದು ಆಗಬೇಕು ಅಂತಷ್ಟೇ. ಇದು ಒಂದೇ ಎಲ್ಲ ಮಾಡಿರೋದು ನಾವು. ಈ ಥರ ಇದೇ ಸೊಲ್ಯೂಷನ್ ಎಲ್ಲ ಮಕ್ಕಳಿಗೂ ಯೂಸ್ ಮಾಡ್ತೀವಿ. ಅಂದರೆ ನಾನು ಹೇಳೋದೊಂದು 20% ಒಬ್ಬ ಪೇಷಂಟ್ ಅರೇಂಜ್ ಮಾಡ್ಬೋದು, ಒಂದು 20% ಗೌರ್ಮೆಂಟ್ ಸ್ಕೀಮಲ್ಲಿ ತೆಗಿಬೋದು, ಒಂದು 20% ಹಾಸ್ಪಿಟ್ಲು ಡಿಸ್ಕೌಂಟ್ ಕೊಡ್ಬೋದು, ಒಂದು 20% ಯಾರಾದ್ರು ದಾನಿಗಳು ಕೊಡ್ಬೋದು, 20% ಅವ್ರು ಅಫೋರ್ಡ್ ಮಾಡಲಿ ಅವ್ರ ಪೇರೆಂಟ್ಸ್. ಸೊ ಆ ಥರ ಸಾಲ್ವ್ ಮಾಡಿದಾಗ, ಈ ಥರ ಮೈಂಡ್ ಸೆಟ್ ಇಟ್ಕೊಂಡಾಗ ಎಲ್ಲವೂ ಸಾಲ್ವ್ ಆಗ್ತವೆ. ಇದೇ ಸೊಲ್ಯೂಷನ್ ನೀವು ಯಾವುದಕ್ಕೆ ಬೇಕಾದ್ರೆ ಹಾಕೊಳ್ಳಿ, ಯಾವುದೇ ನಿಮ್ಮ ಪ್ರಾಬ್ಲಮ್ಗೆ ಹಾಕೊಳ್ಳಿ. ಆ ಥರ ನಂದು ಈ ಫಾರ್ಮುಲಾ ಕರೆಕ್ಟ್ ಇದೆ. ಸೊ ಹಂಗಾಗಿ ಇದು 15-16 ಗಂಟೆ ಒಂದು ವಾರ ಸರ್ಜರಿ, ಫಸ್ಟ್ ದಿನ 10 ಗಂಟೆ, ಆಮೇಲೆ ಒಂದು 10 ಗಂಟೆ, ಆ ಥರ ಮಲ್ಟಿಪಲ್ ಸ್ಟೇಜಸ್ಸಲ್ಲಿ ಒಂದು ವಾರ ಸರ್ಜರಿ ಮಾಡಿ 1 ವರ್ಷ ಆಯಿತು. ಇಲ್ಲಿಗೂ ನಾವು ಜಾಸ್ತಿ ಯಾಕೆ ಕೇಳಿಲ್ಲ ಅದನ್ನ ಅಂದರೆ ಮಗು ನಮಗೊಂದು ಅಪ್ರೆನ್ಷನ್ ಇರುತ್ತೆ, ಪೇರೆಂಟ್ಸಿಗೆ ಇರುತ್ತೆ ಅಂತ. ಅದಕ್ಕೆ ಯಾರಿಗೂ ಹೇಳಿಲ್ಲ. ಇಟ್ಸ್ ಗುಡ್, ಇಟ್ಸ್ ಡೂಯಿಂಗ್ ವೆಲ್, ಪ್ಲೇಫುಲ್, ವೆರಿ ಗುಡ್.
it is my privilege, not just as a CEO, but also as a human being, to have witnessed how extraordinary clinical excellence, technology, innovation, compassion, and teamwork all come together to save a life. And this case that we are gathered here today to discuss, done by our ortho-onco team, for a 28-day-old baby who came to us with one of the rarest cancers in the world, which is infantile fibrosarcoma, is really a testament to this. The child came to us, family, parents had gone to many places before coming to HCG. Everywhere, nowhere they were given the hope of complete cure, and most of the places told them they had to be prepared for mortality. They cannot think of a long childhood, let alone life of the daughter. They will have to be prepared for amputation. That is the best case scenario. But when the child came to HCG, our doctors and our team thought not that what can we do to save, not what can be done, but what best can we do, not just to save the child, but to give best quality of life to the child. And that was the intention. That is why our ortho-oncology team, along with the pediatric oncologists, interventional radiologists, intensivists, anesthetists, geneticists, we use genomics, so geneticists, 3D planning engineers, rehab specialists, nurses, everyone came together, histopathologists and all that. We did a multidisciplinary discussion, and that is the way we treat in HCG. So using a multidisciplinary approach, a very personalized, precise treatment plan was curated for the baby. All the experts were involved right from the start, which is why it was seamlessly executed. And of course, it was, it took a couple of days, nearly 3 to 4 weeks for the child to convalesce and go. But the clinical outcome was excellent, no amputation. And today, the baby is, you all saw her, she was sitting with us, 1.5-year-old, is very easily able to use the hand. She was writing actually with the pencil on stage, is having great physical, mental and emotional well-being, which is what we wanted to go for. And this is not just one case, this is just the ethos of HCG, and the foundation on which HCG is built is to give personalized, precise, high-end treatment to cure and add quality of life to our patients' lives.